ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ. ನಮ್ಮೆಲ್ಲರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ, ಸೋಲುಗಳು ಬರುತ್ತೆ, ನಿರಾಸೆಗಳು ಬರುತ್ತೆ. ಕೆಲವಷ್ಟು ಜನ ಆ ಸೋಲು, ನಿರಾಸೆ, ಸಮಸ್ಯೆಗಳಿಂದ ಕುಗ್ಗಿ ಹೋಗ್ಬಿಡ್ತಾರೆ. ಆದರೆ ಇನ್ನಷ್ಟು ಜನರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನೇ ಒಂದು ಗೆಲುವಿನ ರೂಪದಲ್ಲಿ ಪರಿವರ್ತನೆ ಮಾಡ್ಕೋತಾರೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವರ ಮನೋಬಲ. ಹಾಗಾದರೆ ನಾವೀಗ ಮನೋಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಏನೆಲ್ಲ ಮಾಡಬಹುದು? ಮೊದಲನೇದು, ನಮ್ಮಲ್ಲಿ ಸಕಾರಾತ್ಮಕತೆಯನ್ನ ಬಳಸ್ಕೋಬೇಕು, ಧನಾತ್ಮಕತೆಯನ್ನ ಜಾಸ್ತಿ ಮಾಡ್ಕೋಬೇಕು. ನಾನು ಮಾಡಿಯೇ ಮಾಡ್ತೀನಿ, ನನಗೆ ಸಾಧ್ಯ ಇದೆ, ನನ್ನಿಂದ ಈ ಕೆಲಸ ಆಗತ್ತೆ, ನಾನು ಇದನ್ನ ಮಾಡಿದ್ದೇನೆ ಎನ್ನೋ ಭಾವವನ್ನ ನಾವು ಬೆಳೆಸ್ಕೋಬೇಕು. ನಮ್ಮಲ್ಲಿ ನಮ್ಮ ಬಗ್ಗೆ ನಾವು ಧನಾತ್ಮಕತೆಯನ್ನ, ಸಕಾರಾತ್ಮಕತೆಯನ್ನ ಹೆಚ್ಚಿಸಿಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಮ ಮನೋಬಲ ಹೆಚ್ಚಾಗತ್ತೆ. ಎರಡನೇದು, ನಮ್ಮ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳೋದ್ರ ಕಡೆಗೆ ನಾವು ಗಮನ ಹರಿಸಬೇಕು. ಪ್ರತಿದಿನ ಪ್ರಾಣಾಯಾಮ, ಧ್ಯಾನ, ಯೋಗ ನಿದ್ರಾಭ್ಯಾಸ ಇಂತಹ ಒಂದು ಸಾಧನೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಪ್ರತಿದಿನ 10 ನಿಮಿಷನಾದರೂ ನಾವು ಧ್ಯಾನಕ್ಕೆ ಮುಡಿಪಾಗಿಟ್ಟರೆ ನಮ್ಮ ಮನಸ್ಸನ್ನು ನಾವು ಶಾಂತವಾಗಿರಿಸಿಕೊಂಡು ನಮ್ಮ ಮನೋಬಲವನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಖಂಡಿತ ಸಾಧ್ಯವಾಗತ್ತೆ. ಮೂರನೇದೇನಪ್ಪ ಅಂತಂದರೆ, ನಮಗೆ ಬರುವಂತಹ ಪ್ರತಿ ಸೋಲಿನಲ್ಲೂ ನಾವು ಶಿಕ್ಷಕರನ್ನ ನೋಡಬೇಕು. ಸೋತ್ ಬಿಟ್ರೆ ನಾವು ಕುಗ್ಗಿ ಹೋಗ್ತೀವಿ ಅನ್ನೋ ಭಾವನೆ, ನನಗೇನೋ ಆಗಿಬಿಡ್ತು ಅನ್ನೋ ಭಾವನೆಗಿಂತ ನಾನು ಇದರಿಂದ ಏನು ಪಾಠ ಕಲಿಬಹುದು ಅನ್ನೋದನ್ನ ನಾವು ಅರ್ಥಕೋಬೇಕು. ಈ ಪ್ರತಿ ಸೋಲಿನಲ್ಲೂ ನಾವು ಅದಕ್ಕೆ ಗೆಲುವಿನ ಭದ್ರ ಬುನಾದಿಯನ್ನ ಹಾಕ್ಕೊಂಡು ಹೋದ್ರೆ ನಮ್ಮ ಮನೋಬಲವನ್ನ ಆಟೋಮೆಟಿಕ್ ಆಗಿ ನಾವು ಹೆಚ್ಚಿಸ್ಕೊಳ್ಬಹುದು. ಇನ್ನು 4ನೇದಾಗಿ, ನಾವು ಸತ್ಸಂಗವನ್ನ ಮಾಡಬೇಕು. ಅಂದ್ರೆ ಒಳ್ಳೆಯ ಜನರ ಜೊತೆಗೆ, ಒಳ್ಳೆಯ ಮನೋಭಾವನೆ ಇರುವ ಜನರ ಜೊತೆಗೆ, ಅಂದ್ರೆ ನಮ್ಮನ್ನ ಪ್ರೋತ್ಸಾಹಿಸುವಂತಹ ಜನರ ಸಂಘವನ್ನ ನಾವು ಮಾಡ್ಕೋಬೇಕು. ನಮ್ಮ ಕುಗ್ಗಿಸುವರ ಸಂಘಕ್ಕಿಂತ ನಮ್ಮನ್ನ ಆತ್ಮಮಟ್ಟದಲ್ಲಿ ಹೆಚ್ಚು ಬೆಳೆಯುವಂತೆ ಪ್ರೋತ್ಸಾಹಿಸ್ತಾರಲ್ಲ, ಆ ಜನರ ಸಂಘ ಏನಿದೆ ಅದು ನಮ್ಮ ಮನೋಬಲವನ್ನ ದಿವಸದಿಂದ ದಿವಸಕ್ಕೆ ನಾವು ಒಂದೊಂದೇ ಮೆಟ್ಟಿಲನ್ನ ಹತ್ತಿ ಹೋಗುವ ರೀತಿಯಲ್ಲಿ ನಾವು ಮೇಲೆ ಹೋಗೋದಕ್ಕೆ ಸಾಧ್ಯವಾಗತ್ತೆ. ಇನ್ನು ಕೊನೆಯದಾಗಿ, ನಾವು ಒಂದು ಕೃತಜ್ಞತೆಯ ಭಾವವನ್ನ ಪ್ರತಿದಿನ ರೂಢಿ ಮಾಡ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಒಂದು ಗ್ರ್ಯಾಟಿಟ್ಯೂಡ್ ಹೇಳೋ ಭಾವನೆಯನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಹಾಸಿಗೆಯಿಂದ ಎದ್ದ ತಕ್ಷಣ ನಮಗೆ ಏನೇನು ಬೇಕು, ಯಾರ್ಯಾರಿಗೆ ಕೃತಜ್ಞತೆಯನ್ನು ಹೇಳಬೇಕು, ಎಲ್ಲರಿಗೂ ಒಂದು ನೆನಪು ಮಾಡಿಕೊಂಡು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ಕೊಂಡು ನಮಗೆ ಒಂದು ಹೊಸ ಎನರ್ಜಿ ಬರ್ತಾ ಇದೆ ಅನ್ನೋ ಭಾವನೆಯಿಂದ ಎದ್ದರೆ ನಾವು ದಿನವೆಲ್ಲ ನಮ್ಮ ಮನೋಬಲವನ್ನು ನಾವು ಹೆಚ್ಚಿಸ್ಕೊಳ್ತಾನೆ ಇರ್ತೀವಿ. ಶಿಕ್ಷಕರೇ, ಈಗ ಮನೋಬಲ ಅನ್ನೋದು ಹುಟ್ಟಿನಿಂದ ಖಂಡಿತ ಬಂದಿದ್ದಲ್ಲ. ಮನೋಬಲ ನಿರಂತರ ಅಭ್ಯಾಸದಿಂದ, ಪ್ರತಿನಿತ್ಯದ ರೂಢಿಯಿಂದ, ನಮ್ಮನ್ನು ನಾವು ಹೇಗೆ ಬದಲಾಯಿಸ್ಕೋಬೇಕು, ನಮ್ಮಲ್ಲಿ ಏನು ತಪ್ಪಿದೆ ಅದನ್ನು ಸರಿ ಮಾಡಿಕೊಂಡು ಹೋಗುವ ಪ್ರಯತ್ನದಿಂದ ಬರುವ ನಮ್ಮಲ್ಲಿಯ ಧನಾತ್ಮಕತೆಯನ್ನು ನಾವು ಬೆಳೆಸಬೇಕು. ಜೊತೆಗೆ ನಮ್ಮ ಆಲೋಚನೆಗಳನ್ನು ಸಹ ಧನಾತ್ಮಕತೆಯಿಂದ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಈ ಎಲ್ಲ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಒಂದು ರೂಢಿಯನ್ನಾಗಿ ಮಾಡಿಕೊಂಡು ಹೋದರೆ ನಾವು ಖಂಡಿತವಾಗಿ ಮನೋಬಲದ ಮೆಟ್ಟಿಲನ್ನು ಒಂದೊಂದಾಗಿ ಹತ್ಕೊಂಡು ಮೇಲೆ ಹೋಗೋದಕ್ಕೆ ಸಾಧ್ಯವಿದೆ. ವೀಕ್ಷಕರೇ, ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವು ಯಾವ ರೀತಿಯ ಒಂದು ಚಟುವಟಿಕೆಗಳನ್ನು ಇಟ್ಕೊಂಡಿದ್ದೀರಾ ನಿಮ್ಮ ಮನೋಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಎಂಬ ವಿಷಯವನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಅದರಿಂದ ನಾವು ಸಹ ಆ ವಿಷಯಗಳನ್ನು ತಿಳ್ಕೋಬಹುದು, ನಾವು ಸಹ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.